ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿವಸ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಲ್ಲ, ಸೊ ಈ ಒಂದು ವಿಡಿಯೋ ಚೆನ್ನಾಗಿರುತ್ತೆ. ಈ ಒಂದು ಸ್ವಲ್ಪ ಬರ್ತಾ 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 ವೀಡಿಯೋದಲ್ಲಿ ಬರ್ತಾ ಬರ್ತಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ನೋಡೋಂಥದ್ದು. ಸೊ ಇನ್ನೊಂದು ಹೊಸ ಹೊಸ ಸ್ಪಾಟ್ಗೆ ಹೋಗ್ತಿದ್ವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಹೋಗ್ತಾ ಹೋಗ್ತಾ ಸ್ಪಾಟ್ ಎಲ್ಲಿ ಏನು ಅಂತ ತಿಳಿಸ್ತೀನಿ. ಸೊ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಲ್ಲಿ. ಸೊ ಏನೋ ಒಂದು ಅನಿವಾರ್ಯ ರೀಸನ್ಗೋಸ್ಕರ ನಾನು ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಸೊ ಇವಾಗ ಜಸ್ಟ್ ಎದ್ದು ಬೆಡ್ ಎಲ್ಲ ಕ್ಲೀನ್ ಮಾಡಿ ಹೋಗ್ತಿದ್ದೀನಿ. ಫ್ರೆಶ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಏನೋ ಒಂದು ಅಡುಗೆ ಅದು ಮಾಡಿಕೊಂಡು ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ ಬೆಳಗ್ಗೆ ಅಂತ. ಚೆನ್ನಾಗಿದೆಯಲ್ಲ. ಇವತ್ತು ಡಸ್ಟ್ಬಿನ್ ಡೇ ಇತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲರೂ ಡಸ್ಟ್ಬಿನ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಮನೆಯದು, ಅಲ್ಲಿ ಅದು ಬೇರೆ ಮನೆಯವ್ರದ್ದು, ಅಲ್ಲಿ ನೋಡಿ ಎದುರಿಗೆ ಎಲ್ಲ ಡಸ್ಟ್ಬಿನ್ ಡೇ ಅಲ್ಲ, ಇವತ್ತು ಫ್ರೈಡೇ, ಗಾರ್ಬೇಜ್ ಡೇ. ಸೊ ಅದಕ್ಕೋಸ್ಕರ ಎಲ್ಲರೂ ಹಾಕಿದ್ದಾರೆ. 3-4 ದಿವಸ ಆಯಿತು ಸಿಕ್ಕಾಪಟ್ಟೆ ಮಳೆ, ಅಂದರೆ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಇಲ್ಲಿ ಏನು ಹೇಳೋದಪ್ಪ, ಮಳೆ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಅದರಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಕೊಂತೀನಿ. ವಿಡಿಯೋ ಭಾಳ ದಿವಸ ಆದಮೇಲೆ ಬರ್ತಿದೆ. ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡಿ, ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಬಿಡಿ ನಿಮಗೆ ಅಂತ. ಹೋಗ್ತಾ ಹೋಗ್ತಾ ಇವತ್ತು ಒಂದು ಸ್ಪಾಟ್ಗೆ ಹೋಗ್ತೀವಿ, ಸ್ಪಾಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ವಿ. ಸೊ ಅಲ್ಲಿ ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ ಹಾಕ್ತೀನಿ, ಚೆನ್ನಾಗಿ ಕ್ಲಿಪ್ಪರ್ ಹಾಕ್ತೀನಿ. ಸೊ ಮತ್ತೇನಿಲ್ಲ, ಅಲ್ಲ ಭಾಳ ದಿವಸ ಆಯ್ತಲ್ಲ, 2 ವೀಡಿಯೋ ಬಿಟ್ಟು ಮತ್ತೆ ತಿರ್ಗಾ ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು. ಏನೋ ಒಂದು ಅನಿವಾರ್ಯ ರೀಸನ್ಗೋಸ್ಕರ ಲಾಂಗ್ ಗ್ಯಾಪ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ಚೆನ್ನಾಗಿರುತ್ತೆ. ಬನ್ನಿ, ರೆಡಿ ಆಗ್ತೀನಿ ಇವಾಗ ಫ್ರೆಶ್ ಆಗಿಬಿಟ್ಟು. ಸೊ ಫ್ರೆಂಡ್ಸ್, ಇವಾಗ ಏನು ಹೇಳಬೇಕು ಅಂದರೆ, ಇಂಡಿಯವರು ಸ್ಪೆಷಲಿ ದೇಸಿ ನಾವು ನಮ್ಮಂಥವ್ರು ಎಲ್ಲೇ ಹೋಗಲಿ ಇಂಡಿಯನ್ ಬುದ್ಧಿ ಬಿಡಲ್ಲ. ಏನಂತ ತೋರಿಸ್ತಾರೆ ನೋಡ್ರಿ, ಇಲ್ಲೊಂದು ಹೊಸ ಪೇಸ್ಟ್ ಇದೆ. ಆದರೂ ಇದನ್ನ ಉಜ್ಜಿ ಅದು ಹಿಂಡ್ತಾರಲ್ಲ, ಹಾಗೆ ಮಾಡಿ ಇಂಡಿಯನ್ ಬುದ್ಧಿ ಬೇರೆ ಮಾಡೋಕ್ಕಾಗಲ್ಲ. ಎಲ್ಲಿದ್ರು ಇಂಡಿಯನ್ ಬುದ್ಧಿನೇ. ಸರಿ, ಸೊ ಫ್ರೆಂಡ್ಸ್ ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಬರ್ತಿದ್ದೆ, ನಾವು ಆನ್ ದಿ ವೇ ಇದ್ದಾನಂತೆ. ಇವತ್ತು ಹೋಗ್ತಿರೋದು ನಾವು ಯಾವ ಕಾರ್ ಅಂತ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ. ಸರ್ಪ್ರೈಸ್ ನೋಡೋಣ. ಅಲ್ಲಿ ಹೋಗಿ ಇವತ್ತು ಚಿಲ್ ಮಾಡೋಣ, ಸ್ವಲ್ಪ ಆಫ್ ಬೇರೆ ಇದೆಲ್ಲ. ಸೊ ಇಲ್ಲಿಂದ ಅದು ಪ್ಲೇಸ್ ಬಂದುಬಿಟ್ಟು 2 hours ಜರ್ನಿ ಅಂತೆ. 2 hour ಜರ್ನಿಯಲ್ಲಿ ಏನೇನು ಮಾಡ್ತೀವಿ, ಇಲ್ಲಿನ ಜನ ಜೊತೆ ಏನೇನು ಹೆಂಗೆ ಎಕ್ಸ್ಪ್ಲೋರು, ಅವ್ರದ್ದು ಏನೇನು ವಿಷಯ ಅಂತ ತೋರಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಸ್ಟೇ ಟ್ಯೂನ್. ಆಲ್ ಸಿ ಯು. ಫ್ರೆಂಡ್ಸ್, ಅಮೆಝಾನ್ದು ಪಾರ್ಸೆಲ್ ಹೆಂಗೆ ಮಾಡ್ತಾರೆ ಇಲ್ಲಿ ಗೊತ್ತಾ ನೋಡಿ. ಅದು ಅಮೆಝಾನ್ ಪಾರ್ಸಲ್ ಮಾಡೋದು ಹೆಣ್ಮಕ್ಳು ಡ್ರೈವರ್. ವಾವ್ ಫ್ರೆಂಡ್ಸ್, ಇಲ್ಲಿ ಅಮೆಝಾನಲ್ಲಿ ಏನಾದರೂ ರಿಟರ್ನ್ ಕೊಡಬೇಕು ಅಂದರೆ ಈ ಒಂದು ಇದು ಬರುತ್ತೆ ನೋಡಿ. ಇಲ್ಲಿ ಹೋಗ್ತಿರೋದಲ್ಲ ಇವಾಗ ಗಾಡಿ UPS ಅಂತ, ಅದ್ರದ್ದು ಆಫೀಸ್ ಬೇರೆ ಇದೆ. ಅದು ಈಗ ಏನಾದರೂ ನಾವು ರಿಟರ್ನ್ ಮಾಡಬೇಕು ಅಂದರೆ ಮೋಸ್ಟ್ ಆಫ್ ದ ಟೈಮು ಇದೇ ಪ್ರಿಫರ್ ಮಾಡೋದು ಇವರೆಲ್ಲ. ಇಲ್ಲೊಂದು ಆಫೀಸ್ ಇರುತ್ತೆ UPS ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ರಿಟರ್ನ್ ಮಾಡೋದು, ಇಲ್ಲ ಅವರೇ ಬಂದು ರಿಟರ್ನ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಹಾಗೆ ರಿಟರ್ನ್ ಮಾಡೋದು ಇದು. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಫ್ರೆಂಡ್ ಬಂದ, ಹೋಗ್ತಿದ್ದೀವಿ ಇವಾಗ. ಇಲ್ಲಿ ನೋಡಿ, ಈ ಕಾರಲ್ಲಿ ಹೋಗ್ತಿದ್ದೀವಿ. ಟೆಸ್ಲಾ ಮಸ್ತ್ ಕಾರ್, ಮಸ್ತ್ ಇದೆ. ಸೊ ಇವಾಗ ವಾಶ್ರೂಮ್ ಅಂತ ವೇಟ್ ಮಾಡಿದ್ದಾರೆ ಅವರು. ನೋಡ ಮುಂದೆ ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ.
ಹಾಯ್ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸು ಡಿಸ್ಟರ್ಬಿಂಗ್ ಆಗಿರೋದ್ರಿಂದ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಇಲ್ಲೇನು ಹೇಳಿದೆ ಅಂದರೆ, ನಾವು ಹೋಗ್ತಿರೋದು ತಾಹೋಗೆ. ಅಲ್ಲಿ ಸ್ನೋ ಬೋರ್ಡಿಂಗ್ ಫೇಮಸ್ ಇದೆ ಅಂತ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಸೊ ಇವಾಗ ಬಂದುಬಿಟ್ಟು ನಾವು ಟೈರ್ನ ಏರ್ ಹಾಕಿಸ್ಕೊತಿದ್ದೀವಿ. ಸೊ ಅದನ್ನು ಹಾಕಿಸ್ಕೊಂಡು ಮುಂದೆ ಏನು ಮಾಡ್ತೀವಿ ಏನಿಲ್ಲ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿಂದ ಬಂದುಬಿಟ್ಟು ನಾವು ಸ್ಪಾಟ್ ಎಲ್ಲಿದ್ದೀವಲ್ಲ ಅಲ್ಲಿಂದ ಬಂದುಬಿಟ್ಟು 1.5 hours ಜರ್ನಿ. ಸೊ ಅಲ್ಲಿಗೆ ಹೋಗ್ತಾ ನಾನು ಆನ್ ದಿ ವೇ ಏನೇನು ಮಾಡಿಸ್ತೀವಿ ಅಂತ ತೋರಿಸ್ತೀವಿ. ಅದರಾದಮೇಲೆ ಅಲ್ಲೇ ಊಟ ಸ್ವಲ್ಪ ಮಾಡ್ಕೊತೀವಿ. ಊಟ ಮಾಡ್ಕೊಂಡು ಸಿಗ್ತೀವಿ ನಿಮಗೆ. ಸೊ ಫ್ರೆಂಡ್ಸ್, ಇವಾಗ ಬಂದ್ವಿ ನಾವು. ಏನೋ ಒಂದು ಇಲ್ಲಿ ಹೋಗೋಕ್ಕೆ, ಅಲ್ಲಿ ನಾ ಎಲ್ಲಿ ಹೋಗ್ತಿದ್ದೀನಲ್ಲ ಇದಕ್ಕೆ ಸ್ನೋ ಬೋರ್ಡಿಂಗ್ಗೆ, ಅಲ್ಲಿಗೆ ಹೋಗೋಕ್ಕಂತ ಅಲ್ಲಿ ಇರ್ಬೇಕಂದ್ರೆ ಇದು ಬೇಕಂತ್ರಿ, ಯೂನಿಫಾರ್ಮ್ಸು ಅದನ್ನೆಲ್ಲ ಮ್ಯಾಂಡೇಟರಿ ಇರುತ್ತಲ್ಲ ಅವೆಲ್ಲ ಕಾಸ್ಟ್ಯೂಮ್ಸು. ಸೊ ಅದು ತೊಗೊಳಕ್ಕಂತ ಬಂದಿದ್ದೀವಿ. ಈಗ ಬಂದಿದ್ದು ನೋಡಿ, ಜಾಶ್ ಅಂತ ನನ್ನ ಜೊತೆ ಕೆಲಸ ಮಾಡೋಣ, ಅವ್ನ ಫ್ರೆಂಡ್, ಅವನು ಇನ್ನೊಬ್ಬ ಫ್ರೆಂಡ್. ಅವನು ಹೋಗ್ತಿದ್ದೀವಿ ಇಲ್ಲಿ. ನಂಗೆ ದೇವರೇ ಗೊತ್ತಿಲ್ಲ ಏನೇನು ತೊಗೋಬೇಕಂತ. ಅವನೇ ಹೇಳ್ತಿದ್ರು ಏನೇನು ತೊಗೋಬೇಕಂತ. ನೋಡ್ಬೇಕಲ್ಲಿ ಏನೇನು ತೊಗೋಬೋದು, ಏನೇನು ಇರ್ಬೋದು ತೊಗೊಡ್ತೀವಿ. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಆಗಿರೋದ್ರಿಂದ ಇವನ್ನೆಲ್ಲ ತೊಗೋಬೇಕಂತಿರ್ತೀವಿ, ಏನೋ ತೊಗೋಬೇಕಂತ. ನೋಡೋಣ, ಏನೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ, ಲೈಫು ಫಸ್ಟ್ ಟೈಮ್ ಸಿಗುತ್ತೆ ಫ್ರೆಂಡ್ಸ್. ಎಂಜಾಯ್ ಮಾಡಬೇಕು ನಾವು. ನನ್ನ ಖುಷಿ, ನಾನು ನಿಜ ಹೇಳ್ತೀನಿ, ಖುಷಿ ಅಂದರೆ ಇಷ್ಟ ಆಗ್ತಿದೆ ಅಂದರೆ, ಓ ಮೈ ಗಾಡ್. ನೋಡೋ ನೀರೆಲ್ಲ ಹುಡುಕ್ತಿದ್ದಾರೆ ನೋಡಿ ಇಲ್ಲಿ. How much you trying to spend right now? Okay. My boy Kumar over here, thing. Try to get the shoes on. Is there a way you can tuck it? Because the snow gets in your shoe, it's gonna be super cool. They're gonna get the give us the shoes, right? Oh yeah. But Let's just go the same. Let's go. Let's get out. yeah. ಸೊ ಫ್ರೆಂಡ್, ಫೈನಲಿ ಇದೊಂದು ತೊಗೊಂಡಿದ್ದೀನಿ. ಈಗ ಮತ್ತೆ ಗ್ಲೌಸ್ ಬೇರೆ ತೊಗೋಬೇಕಂತೆ. ಗ್ಲೌಸ್ ತೊಗೊಂಡು ಹೋಗೋಣ. ಹಂಗೆ ಮಾಡಿ $150 ಆಗುತ್ತೆ ಅಷ್ಟೇ. ಓಕೆ, ಹಾಯ್ ಬ್ರೋ. What's up, bro? ದಿಸ್ ಇಸ್ ದ ಮೇನ್ ಕಲ್ಪ್ರೇಟ್. ಸೊ ಫ್ರೆಂಡ್, ಫೈನಲಿ ಇದೊಂದು ತೊಗೊಂಡು ಒಂದು ಗ್ಲೌಸ್ ತೊಗೊಂಡು ಅವರು ಟ್ರೈ ಮಾಡ್ತಿದ್ದಾರೆ. You want this for underneath or no? For you? For me, it's just a one time use. How much is that? ಇದೊಂದು ಅಂಡರ್ನೀತ್ ಬೇಕಂತ. ಏನು 30. Bro, That's good. that's cool, yeah. Too much. ನನ್ನ ಹೆಸರು ಹೇಡನ್ ಅಂತ. ಹೇ ಬ್ರೋ, say hi to my people. What's up, everybody? ಇವನ ಹೆಸರು ಬಂದು ಡ್ಯಾನಿ ಅಂತ. ಹ್ಯಾಪಿ ಬ್ರೋ, say hi to my people, bro. How's it going? ಇದೆಲ್ಲ ಚೆಕ್ ಮಾಡ್ತಿದಾರೆ, ನೋಡೋಣ ಏನಾಗುತ್ತೆ ಅಂತ. ಇವಾಗಂತೂ ಇದೆಲ್ಲ ತಗೊಂಡು Or what? ಹೋಗಿ ಮುಂದೆ ಏನಿದೆ ಅಂತ ಸಿಗತ್ತಿ ಹೇಳ್ತೀವಿ. ಟೋಟಲ್ ಬಂದು $76 ಆಗಿದೆ. ಫಸ್ಟ್ ಟೈಮ್ ಅಂತೀನಿ, ಒನ್ ಟೈಮ್ ಅಲ್ಲ, ಎಂಜಾಯ್ ಮಾಡಲೇಬೇಕು. ಹೋದರೆ ಏನು ಪರವಾಗಿಲ್ಲ, ಹೋಗುತ್ತೆ ಬರುತ್ತೆ, ಎಂಜಾಯ್ ಮಾಡಬೇಕು. ಫಸ್ಟ್ ಟೈಮ್, ಒನ್ ಟೈಮ್ ಜರ್ನಿ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಅವರು ಬೇರೆ ಮಾಡ್ತಿದ್ದಾರೆ. ಸೊ ಹೋಗ್ಬಿಟ್ಟು ಏನೇನಿದೆ ಅಂತ ನೋಡಿ ಹೋಗೋಣ. ಮತ್ತೆ ತಗೊಂಡೆ ಅಂತೂ ಇಂತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಲೈಫಲ್ಲಿ. Same shit. ಇಂಡಿಯನ್ Can I bet on the other ಒಂದು one? ಸಾಕ್ತಿದೆ ಸಿಕ್ಕಾಪಟ್ಟೆ ಹೋಗಿತ್ತು. So I went out of the way? I mean, yeah, but you're not gonna. ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೀವಿ ಇಲ್ಲಿ. ಏನೋ ಹೊಟ್ಟೆ ಹಸುತ್ತಿತ್ತಲ್ಲ, ಏನೋ ಇಂಡಿಯನ್ ಓನ್ ತೊಗೊಳೋಣ ಅಂದೆ. ಸೊ ಇಂಡಿಯನ್ ಓನೆಲ್ಲ ಅದೆಲ್ಲ ಆಗಿಲ್ಲ ಅಂದರೆ ನಾನೇ ಚಿಕ್ಕದಲ್ಲೇ ಬಂದ್ವಿ. ನಾನು ಆರ್ಡರ್ ಮಾಡಿದ್ದೀನಿ ಬಫೆಲೋ ಚಿಕನ್ ಆರ್ಡರ್ ಮಾಡಿದ್ದೀನಿ. ಜಸ್ಟ್ ಅ ವಾರ್ಡ್. ದೀಸ್ ಮೈ ಪೀಪಲ್ ಆರ್ ಸಿಟಿಂಗ್ ಹಿಯರ್. ಬರೀ ಕಾರಲ್ಲಿ ತೋರಿಸ್ತೀನಿ ಅವಾಗಿಂದ
1,000 feet. Yeah, bro. What altitude we are at? What's that? What altitude we are at? 5,000 feet. 5,000. As soon as we saw it too, I said it's 5,000 right there. ನೋಡಿ ಫ್ರೆಂಡ್ಸ್, ಎಲ್ಲ ಸ್ನೋ ಬೀಳ್ತದೆ ಇಲ್ಲಿ. ಅದು ನಿಮಗೆ ಆ್ಯಕ್ಚುಲಿ ತೋರಿಸ್ತು ಇಲ್ಲಿ ಹೆಂಗಿರುತ್ತೆ. ಈಗ ಆಲ್ಮೋಸ್ಟ್ ಲೈಕ್ 5,000 ಮೇಲ್ ಆಲ್ಟಿಟ್ಯೂಡಲ್ಲಿ ಸ್ಟೇಟ್ಯೂ ಫೈನಲಿ ಇನ್ನೂ 18 ನಿಮಿಷ ಇದೆ. 18 ನಿಮಿಷದಲ್ಲಿ ಇಲ್ಲೇ ನೋಡಿ ಆಲ್ರೆಡಿ ನೋಡಿ ಸ್ನೋ ಇದನ್ನೆಲ್ಲ ನೋಡಿ ಸ್ನೋ ಸ್ನೋ ನೋಡಿದ್ದು ಲೆಟ್ಸ್ ಗೋ ಬೇರೆ ನೋಡಿ ಓಪನ್ ಮಾಡಿದ ತಕ್ಷಣ ನೋಡಿ ಫುಲ್ ಫ್ರೆಂಡ್ಸ್ ಏನ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ ಆಗಿರಲಾರ್ದಷ್ಟು ಖುಷಿ. ನೋಡಿ ನೋಡು ನೋಡು ನೋಡಿ ನಮ್ದೆಲ್ಲ ಇವಾಗೆಲ್ಲ ರೆಡಿ ಆಗಿದ್ದೀವಿ. ರೆಡಿ ಆಗ್ತಾ ಎಲ್ಲ ರೆಡಿ ಆಗಿದ್ದೀವಿ. ಇಲ್ಲಿ ಇವರು ಎಲ್ಲ ರೆಡಿ ಆಗಿದ್ದಾರೆ. ರೆಡಿಯಾಗಿ ಹೋಗಿ ಇದು ತೊಗೋಬೇಕು. ನಾವು ಆರ್ಡ್ರ್ ಮಾಡಿದ್ವಿ ಶೂಸು ಮತ್ತು ಬೋರ್ಡು, ಸ್ನೋ ಬೋರ್ಡು ಮತ್ತು ಅದ್ರದ್ದು ಏನೇನು ಇರುತ್ತಲ್ಲ ಅದು ನಾವು ಬುಕ್ ಮಾಡಿದ್ವಿ. ಹೋಗಿ ಲೈನಲ್ಲಿ ಹೋಗಿ ತೊಗೊಂಡು ಸೀದಾ ಅಲ್ಲಿಗೆ ಬರದರ್ ಸೊ ಹೋಗಿ ತೊಗೊಂಡು ಅಲ್ಲಿ ಹೋಗಿ ಸಿಗೋಣ. ಸ್ನೋ ಅಲ್ಲಿ ಸಿಗೋಣ ಫ್ರೆಂಡ್ಸ್. ಇವಾಗ ಸ್ನೋ ಬೋರ್ಡ್ ಎಲ್ಲ ತೊಗೊಂಡು ಅಲ್ಲಿ ಹೋಗ್ಬೋದು. ನೋಡ್ರಿ ಒಳಗಡೆ ಇದನ್ನೆಲ್ಲ ತೊಗೊಂಡು ಒಳಗಡೆ ಶೂಸ್ ಹೇಳ್ತೀನಿ ಎಷ್ಟು ಹೆವಿ ಅಂದರೆ ಅಷ್ಟು ಹೆವಿ ಇದೆ. ಅವನ ಶೂಸು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಇದೆ ಶೂಸು. ಹಿಂಗಂದರೆ ಟೋಸ್ ಮೇಲೆ ವಾಕ್ ಮಾಡ್ತಿದ್ದೀನಿ ಅನ್ನೋ ಥರ ಫಾಸ್ಟ್ ಹೆವಿ ಇದೆ. ಇವಾಗ ಹೋಗ್ಬಿಟ್ಟು ಬೋರ್ಡ್ ತೊಗೊಳ್ಳೋದು. ಬೋರ್ಡ್ ತೊಗೊಂಡು ಸೀದಾ ಸ್ನೋಗೆ. My people, ¿cómo estás? Mi gente. ¿Cómo está mi gente? ¿Cómo estás, mi gente? Pura raza mexicana en India, la verdad. Puto gardo, sáte la verga. Friends, ನೋಡಿ ಬಂದ್ವಿ. ಇದು ನನ್ನ ಇವೆಲ್ಲ ತೊಗೊಂಡು ಇವಾಗ ತೊಗೊಂಡು ಹೋಗ್ತೀವಿ. ನಿಜ ಹೇಳ್ತೀನಿ, ಒಂದು ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ. ಅಲ್ಲಿ ನೋಡಿ ಇದೆ ಅಲ್ಲ, ನೋಡ್ರಿ ಇನ್ನೂ ಅಲ್ಲಿ ಹೋಗ್ಬೇಕು. ಅಲ್ಲಿ ಮೇಲೆ ಹೋಗಿ ಫುಲ್ ಮೇಲಿಂದ ಒಂದು ವ್ಯೂ ತೊಗೋತೀನಿ ನೋಡಿ. ಫುಲ್ ಮೇಲಿದೆ ಅಲ್ಲ, ಅಲ್ಲಿ ಮೇಲಿಂದ ವ್ಯೂ ತೊಗೋತೀನಿ. ಇದೆಲ್ಲ ಮೇಲೆ ರೆಂಟು ರೂಮ್ಸ್ ಎಲ್ಲ ಇರುತ್ತೆ ಅಂತ. ಸೊ ಯಾರಾದರೂ ಬರ್ತಾರಲ್ಲ ದೂರಿಂದ, ಸೊ ಅವರಿಗೆ ಇಲ್ಲಿ ಮೇಲೆ ಬಾರ್ ಅದು ಇದು
ಈ ಕಡೆಲ್ಲ ಎಂಟ್ರೆನ್ಸ್ ಇವರೆಲ್ಲ ಎಲ್ಲೆಲ್ಲಿನೋ ಗೊತ್ತಿಲ್ಲ. ಇಂಡಿಯನ್ಸ್ ಸಿಕ್ಕಾಪಟ್ಟೆ ಇಂಡಿಯನ್ಸ್ ನೋಡಿದೆ ಇಲ್ಲಿ, ಸಿಕ್ಕಾಪಟ್ಟೆ ಇಂಡಿಯನ್ಸ್ ನೋಡಿದೆ. ಖುಷಿ ಆಯ್ತು. ಇಂಡಿಯನ್ಸ್ ನಮ್ಮವರೆಲ್ಲ ಖುಷಿ ಆಯ್ತು. ಲವ್ ಯು ಆಲ್ ಇಂಡಿಯನ್ಸ್. ನೋಡೋಣ ಏನೇನಿದೆ ಎಕ್ಸ್ಪ್ಲೋರು. ಇಲ್ಲಿ ನೋಡಿರು ಬರ್ತಿರೋರು ಇಂಡಿಯನ್ಸ್ ಅನ್ಸುತ್ತೆ, ಎಲ್ಲೋ ಅವ್ರ ಹಿಂದೆ ಇಲ್ಲಿ ಇಂಡಿಯನ್ ನಮ್ಮವರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಹೇಳೋಕ್ಕೆ ಬೇಕೇ ಆಗಿ. ಸೊ ಫ್ರೆಂಡ್ಸ್ ನೋಡೋಣ ಇನ್ನು ಮತ್ತೆ ಮುಂದೆ ಏನೇನು ಮಾಡ್ಬೋದು. ಕೀಪ್ ವೇಟಿಂಗ್. ಸೊ ಫ್ರೆಂಡ್ಸ್ ಈ ಟಿಕೆಟ್ ತೊಗೊಂಡು, ಇದು ಟಿಕೆಟು, ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದು. ಫ್ರೆಂಡ್ಸ್ ನೋಡಿ ಇದಕ್ಕೆ ಲೈನ್ ಎಷ್ಟಿದೆ ನೋಡಿ. ಇದೆಲ್ಲ ಬಿಗಿನರ್ಸು ಮತ್ತು ಮಿಡಲು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರಿಗೆಲ್ಲ ಬೇರೆ ಬೇರೆ ಸಪ್ರೇಟ್ ಅಂತ. ಇದು ಬಿಗಿನರ್ಸ್ಗಂತೆ, ಅಲ್ಲಿ ಹೋಗಿ ಮುಂದೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಅಲ್ಲಿ ಮುಂದೆ ಹೋಗಿ ಮತ್ತೆ ಪ್ರೋ ಹಿಂಗಿದೆ ಅಲ್ಲ, ಇದೆಲ್ಲ ಬಿಗಿನರ್ಸ್ಗಂತೆ. ನೋಡಿ ಮೇ ಬಿ ನಾನು ಬಿಗಿನರಲ್ಲೇ ಹೋಗ್ಬೋದು, ನೋಡೋಣ. ಫ್ರೆಂಡ್ಸ್ ಇದು ನೋಡಿ ಫ್ರೋಝನ್ ಲೇಕ್, ಹೆಂಗೆ ಫ್ರೋಝನ್ ಲೇಕ್ ನೋಡಿ. ಯಪ್ಪ, ಯಾವನಾದರೂ ಐಸಿದೆ ಅಂತ ಓಡ್ಕೊಂಡು ಹೋದ್ರೆ ಒಳಗಡೆನೇ ಹೋಗ್ತಾನೆ. ಫ್ರೋಝನ್ ಲೇಕ್ ಅಂದರೂ ಬ್ಯಾರಿಗೇಡ್ ಬೇರೆ ಹಾಕಿರ್ತಾರೆ, ಬಟ್ ಸ್ಟಿಲ್ ಅಲ್ಲಿಂದ ಯಾವನಾದರೂ ಹೊಡ್ಕೋತ ಬಂದರೆ ಧುಮ್ಕಿ ಹೊಡೆದ್ರೆ ಮುಗಿತು ಅಷ್ಟೇ. ಅವನು ಫ್ರೋಝ್ ಆಗ್ತಾನೆ, ಫ್ರೋಝನ್ ಲೇಕಲ್ಲಿ ಫ್ರೋಝ್ ಆಗ್ಬಿಡ್ತಾರೆ. ನೋಡೋಣ ಇವಾಗ ನಾವು ಹೋಗ್ತಿರೋದು ಇವಾಗ ಬಿಗಿನರ್ಸಲ್ಲಿ, ಅಂದರೆ ಚಿಕ್ಕದು ಇದಿರುತ್ತಲ್ಲ, ಸೊ ಚಿಕ್ಕದ್ರಲ್ಲಿ ಹೋಗ್ತಿದ್ದೀವಿ. ಸೊ ಗೋಯಿಂಗ್ ಫಾರ್ವರ್ಡ್ ನೋಡೋಣ ದೊಡ್ಡರಲ್ಲಿ ಹೋಗ್ತೀವೋ ಹೆಂಗೆ, ಇಲ್ಲ ಚಿಕ್ಕದ್ರಲ್ಲಿ ಇದ್ದು ಅಲ್ಲಿಗೆ ಫಿನಿಷ್ ಮಾಡ್ತೀವೋ ಹಾಗೆ ಅಂತ. ಫಸ್ಟ್ ಐ ನೆವರ್ ಎಕ್ಸ್ಪೀರಿಯನ್ಸ್ ದಿಸ್, ಇದು ಫಸ್ಟ್ ಟೈಮ್ ಅಲ್ಲ, ಸೊ ಮಾಡ್ತಿದ್ದೀವಿ. ನೋಡೋಣ. ಚಿಕ್ಕ ಮಗು ನೋಡಿ ಹಿಂಗೆ ಆಡ್ತಿದೆ. ಚಿಕ್ಕ ಮಕ್ಕಳು ನಮಗೆ ನಾಚಿಕೆ ಬರುತ್ತೆ, ಅದಕ್ಕೆ ಕಲ್ಕೊಳ್ಳೋಣ. ನೋಡೋಣ. ಇಲ್ಲಿ ಖುಷಿ ಆಗ್ತಿದೆಪ್ಪ, ನಂಗಂತೂ ಖುಷಿ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ಯಾ, trying something new. I hope it better ends up in a positive way. ಸಿಕ್ಕಾಪಟ್ಟೆ ಬೀಳ್ತೀನಿ ಅನ್ಸುತ್ತೆ ನಂಗಂತೂ. ನೋಡೋಣ. ಬೋರ್ಡೆಲ್ಲ ತೊಗೊಂಡಿದ್ದೀನಿ, ಎಷ್ಟೆಲ್ಲ ಬೀಳ್ತೀನಿ ಎಷ್ಟೆಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ಹೋಗೋಣ. ಫ್ರೆಂಡ್ಸ್ ಆಲ್ರೆಡಿ ಒಬ್ಬ ಬಿದ್ದ, ಫಸ್ಟ್ ಒನ್ ಡೌನ್ ಆಯಿತು. ಏನು ಹೋಗ್ತಿದ್ದಾರೆ ಅಲ್ಲಿ ಎದುರಿಗೆ ಬಿದ್ದುಬಿಟ್ಟ, ಪಾಪ ಎಂಟ್ರೆನ್ಸಲ್ಲೇ ಬಿದ್ದುಬಿಟ್ಟ. ಅಲ್ಲೆಲ್ಲ ಜಾಮ್ ಆಗಿತ್ತಲ್ಲ, ಬಿದ್ದುಬಿಟ್ಟು. ಇನ್ನು ನಂದೇನು ಬಾಕಿ ಇದೆ ಗೊತ್ತಿಲ್ಲ. ನೋಡೋಣ. ಚಿಕ್ಕ ಮಕ್ಕಳೆಲ್ಲ ನೋಡಿ ಹಿಂಗೆ ಆಡ್ತಿದ್ದಾರೆ. ಇಲ್ಲಿ ನಾವು ಹೋಗ್ತಿದ್ದೀವಿ. ಸೆಕೆಂಡ್ ನೋಡೋಣ, ನಮ್ಮ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ ಇಷ್ಟೋ ತನಕ ಹೇಳ್ತೀನಿ. ಯಪ್ಪ ಫುಲ್ ಸಖತ್ ಮಜಾ ಬಂತು. ಬೇರೆ ಥ್ಯಾಂಕ್ ಯು ಲಾರ್ಡ್, ನಿಜ ಹೇಳ್ತೀನಿ, ಮಸ್ತ್ ಮಜಾ ಬಂತು. ಅಪ್ಪ ನಾನು ಅನ್ಕೊಂಡಿಲ್ಲ ಇಲ್ಲಿ ಬರ್ತೀನಿ ಅದು. ಇದೆಲ್ಲ ಸಡನ್ ಪ್ಲಾನ್ ಆಯಿತು. ನೋಡಿ ಸ್ನೋ ಬರ್ತಿದೆ, ಸಿಕ್ಕಾಬಿಡೆ ಸ್ನೋ ಹೊಡಿತಿದೆ ಇವಾಗ. ಇನ್ನು ಅದ್ರ ಮೇಲೆ ಹೋಗ್ಬೇಕು. ಇವಾಗ 2 ರೌಂಡ್ ಆಯಿತು. ಮೂಗು ಆಲ್ರೆಡಿ ಸುರಿತಾ ಇದೆ. ಇನ್ನೂ ಸಿಕ್ಕಾಪಟ್ಟೆ ಇದೆ, ಎಂಜಾಯ್ ಮಾಡಿದ್ವಿ. 2 ತಾಸು ಇದೆ ನಮ್ಮ ಹತ್ರ. ಮುಖ ಎಲ್ಲ ಹೆಂಗೆ ಕಾಣ್ತಿರ್ಬೋದಲ್ಲ, ಸ್ನೋ ಬರ್ತಿದೆಯಲ್ಲ ಅದಕ್ಕೋಸ್ಕರ. ಡಿಸ್ಕಸ್ ಮಾಡ್ತೀರಿ ನಾವು ಹುಡುಗರೆಲ್ಲ, ಎಲ್ಲ ಸ್ಟಾಪ್ ಹೇಳ್ತಿದ್ದಾರೆ. ದೇ ರಿಯಲಿ ಒನ್ ಆಫ್ ಬ್ರೇಕ್ ಅಂತ. ಅಪ್ಪ ಐ ಡೋಂಟ್ ನೀಡ್ ಬ್ರೇಕ್, ಎಂಜಾಯ್ ಮಾಡ್ಬೇಕು. ಜಾಶ್ Trey. ಸಿಕ್ಕಾಪಟ್ಟೆ ಸ್ನೋ ಬೀಳ್ತಿದೆ ಫ್ರೆಂಡ್ಸ್, ನೋಡಿ ಹಂಗೆ ಕಾಣಿಸ್ತಿದೆ ಸ್ನೋ. ವಾ ಮ್ಯಾನ್, ಅಯ್ಯ ಬಾರಪ್ಪ, ಯಪ್ಪ. ಸ್ನೋ ಮ್ಯಾನ್. ನೋಡಿ ಫ್ರೆಂಡ್ಸ್, ಇವಾಗ ಮೇಲೆ ಹೋಗ್ತಿದ್ದೀವಿ. ಮೇಲೆ ಹೋಗಿದ ತಕ್ಷಣ ಫುಲ್ ಎಂಜಾಯ್ ಮಾಡೋ. ಗುಡ್ ಮ್ಯಾನ್ ನೋಡಿ ಹೆಂಗೆ ಹೋಗ್ತಿದ್ದಾನೆ. ನಮ್ಗೆ ನಾಚಿಕೆ ಬರ್ಬೇಕು, ನಿಮಗೆಲ್ಲ ನಾಚಿಕೆ ಬರ್ಬೇಕಲ್ಲಿ.
ಫ್ರೆಂಡ್ಸ್ ಸಖತ್ತ ಮಜಾ ಬರ್ತದೆ ನಿಜ ಹೇಳ್ತೀನಿ. ಇದು ತಾಹೋ ಅನ್ನೋದು ಈ ಯಪ್ಪ ದಮ್ಮೆ ಬರ್ತಿದೆ, ಏನೂ ಹೇಳೋಕ್ಕಾಗ್ತಿಲ್ಲ. ಯುನೈಟೆಡ್ ಸ್ಟೇಟ್ಸಲ್ಲಿ ಸೆಕೆಂಡ್ ಮೋಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತೆ ನಾನು ಕೇಳಿಸ್ಕೊಂಡಿರೋ ಪ್ರಕಾರ ಮತ್ತು ನೋಡಿರೋ ಪ್ರಕಾರ. ಎಲ್ಲೆಲ್ಲಿಂದ ಜನ ಬರ್ತಾರೆ. ನಾನು ಹೇಳಿದಲ್ಲ ಇಂಡಿಯನ್ ಅವ್ರು ಅಂತ, ಮತ್ತು ಇನ್ನೊಂದು 3-4 ಜನ ಇಂಡಿಯನ್ ಸಿಕ್ಕಿದ್ರು. ಸಖತ್ತಾಗಿ ಮಜಾ ಮಾಡ್ತಿದ್ರು ಅವರು, ಫ್ಯಾಮ್ಲಿ ಎಲ್ಲ ಅಪ್ಪ ಮಜಾ ಮಾಡ್ತಾರೆ. ಹಾಯ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಲೆಂತ್ ಆಗ್ತಿದೆ, ಸಿಕ್ಕಾಪಟ್ಟೆ ವಿಡಿಯೋ ಎಳ್ಕೊಂಡು ಹೋಗೋ ಥರ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನೆಕ್ಸ್ಟ್ ಪಾರ್ಟ್ ವಿಡಿಯೋನೂ ಹಾಕ್ತಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹೇಳಿರೋ ಪ್ರಕಾರ ಮೇಲೆ ಹೋಗ್ಬಿಟ್ಟು ಮೇಲಿಂದ ಕೆಳಗೆ ಬರೋ ಸೀನ್ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ. ಆ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಾರ್ಟಲ್ಲಿ ನಾನು ಏನೋ ಒಂದು ವಸ್ತು ಕಳೆದೋಗಿತ್ತು, ಅದು ಏನೋ ತೊಗೊಂಡಿರೋದು, ಅದು ಆ ವಿಡಿಯೋ ಪಾರ್ಟಲ್ಲೂ ಇದೆ, ಸೆಕೆಂಡ್ ಪಾರ್ಟಲ್ಲಿದೆ. ಸೊ ಆ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಈ ವಿಡಿಯೋ ಎಂಜಾಯ್ ಹೆಂಗೆ ಮಾಡಿದ್ದೀರಾ ಅದೇ ಥರ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗೈಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್. खत्म. बाय बाय, टाटा, गुड बाय, गया.